हेलो एवरीवन, वेलकम टू ಮೈ ಚಾನಲ್. ನಾವು ಇವತ್ತು ಲಗ್ಭಗ್, ಕಮ್ ಸೆ ಕಮ್, ಜ್ಯಾದಾ ಸೆ ಜ್ಯಾದಾ ಅನ್ನೋ ಈ ಮೂರು ಪದಗಳು ಬಹಳ ಇಂಪಾರ್ಟೆಂಟ್. ಇದು ಸ್ಪೋಕನ್ ಲ್ಯಾಂಗ್ವೇಜಲ್ಲಿ ತುಂಬ ಬಳಸ್ತಾರೆ ಇದನ್ನು. ಇವತ್ತು ನಾವು ಇದರ ಅರ್ಥ ಮತ್ತು ಅದರ ಪ್ರಯೋಗಗಳನ್ನು ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಅರ್ಥ ನೋಡ್ಬಿಡೋಣ. ಲಗ್ಭಗ್ ಅಂದರೆ ಸರಿಸುಮಾರು, ಹತ್ರ, ಅಥವಾ ಇಂಗ್ಲೀಷ್ನಲ್ಲಿ ನಾವು ಅಪ್ರಾಕ್ಸಿಮೇಟ್ಲಿ, ನಿಯರ್ಲಿ, ಆಲ್ಮೋಸ್ಟ್ ಅಂತ ಅರ್ಥ ಕೊಡುವಂಥ ಶಬ್ದಗಳಿಗೆ ನಾವು ಇಲ್ಲಿ ಲಗ್ಭಗ್ ಅನ್ನೋ ಶಬ್ದವನ್ನು ಹಿಂದಿಯಲ್ಲಿ ಬಳಸಬೇಕು. ಕಮ್ ಸೆ ಕಮ್ ಅಂದರೆ ಕನಿಷ್ಠ ಪಕ್ಷ, ಕಡಿಮೆ ಅಂದರು ಅಂತ ನಾವು ಈ ಮೂರು ಶಬ್ದಗಳನ್ನು ಆ್ಯಕ್ಚುಲಿ ಕ್ವಾಂಟಿಫೈಯರ್ಸ್ ಅಂತ ಹೇಳ್ತಾರೆ, ಕ್ವಾಂಟಿಟಿನ ಹೇಳುವಂಥದ್ದು. ಸೊ ಕಮ್ ಸೆ ಕಮ್ ಅನ್ನೋ ಅರ್ಥ ಇಲ್ಲಿ ಕನಿಷ್ಠ ಪಕ್ಷ, ಕಡಿಮೆ ಅಂದರು ಅಂತ ಅರ್ಥ ಬರುತ್ತೆ ಕನ್ನಡದಲ್ಲಿ. ಅಟ್ಲೀಸ್ಟ್ ಅಂತನೋ ಇಂಗ್ಲೀಷ್ ಪದದ ಅರ್ಥ ಇದರ ಅರ್ಥ. ಜ್ಯಾದಾ ಸೆ ಜ್ಯಾದಾ ಅಂದರೆ ಹೆಚ್ಚೆಂದರೆ ಹೆಚ್ಚೆಚ್ಚು, ಇಂಗ್ಲೀಷ್ನಲ್ಲಿ ಇದು ಬಂದು ಅಟ್ ಮೋಸ್ಟ್ ಅನ್ನೋ ಅರ್ಥವನ್ನು ಕೊಡುತ್ತೆ. ಈಗ ನಾನು ಈ ಪದಗಳಿಗೆ ವಾಕ್ಯಗಳನ್ನ ಹೇಳ್ತೀನಿ, ಹಿಂದಿಯಲ್ಲಿ ಮತ್ತು ಕನ್ನಡ ಎರಡರಲ್ಲೂ ಹೇಳ್ತೀನಿ. ನೀವು ಬರೆದಿಟ್ಕೊಂಡು ಅಭ್ಯಾಸ ಮಾಡಿ. ಅಭ್ಯಾಸ ಮಾಡಲಿಲ್ಲ ಅಂದರೆ ನೆನಪಿರಲ್ಲ. ಈ ವರ್ಡ್ಸ್ನ ನೀವು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಮತ್ತು ಸೆಂಟೆನ್ಸಲ್ಲಿ ಪ್ರಯೋಗ ಮಾಡಿ. ಮತ್ತು ನೀವು ಮಾತಾಡಬೇಕಾದ್ರೆ ಈ ವರ್ಡ್ಸನ್ನು ಬಳಸಬೇಕು. ಅವಾಗಷ್ಟೇ ಆ ವರ್ಡ್ಸ್ಗಳು ನಿಮಗೆ ತಲೆಯಲ್ಲಿ ಉಳಿಯೋದು. ಶುರು ಮಾಡೋಣ ಹಾಗಿದ್ರೆ. ಸೊ ಮೊದಲಿಗೆ ನಾವು ಲಗ್ಭಗ್ ಅನ್ನೋ ವರ್ಡ್ಗೆ ನೋಡೋಣ. ಇದು ಬಂದು ಅಪ್ರಾಕ್ಸಿಮೇಟ್ಲಿ, ನಿಯರ್ಲಿ ಅನ್ನೋ ಅರ್ಥ ಕೊಡುತ್ತೆ ಅಂತ ಹೇಳಿದೆ ಅಲ್ವಾಗಲೇ. ಸೊ ನೋಡಿ, ಹಮಾರೆ ಶಹರ್ ಮೇ ಲಗ್ಭಗ್ 10 लाख ಜನಸಂಖ್ಯಾ ಹೈ. ಅಂದರೆ ಹಮಾರೆ ಶಹರ್ ಮೇ ಅಂದರೆ ನಮ್ಮ ನಗರದಲ್ಲಿ, ಲಗ್ಭಗ್ ಅಂದರೆ ಸರಿಸುಮಾರು, 10 लाख ಅಂದರೆ 10 ಲಕ್ಷ, ಜನಸಂಖ್ಯಾ ಹೈ ಅಂದರೆ ಜನಸಂಖ್ಯೆ ಇದೆ. ಅಂದರೆ ಹಮಾರೆ ಶಹರ್ ಮೇ ಲಗ್ಭಗ್ 10 लाख ಜನಸಂಖ್ಯಾ ಹೈ ಅಂದರೆ ನಮ್ಮ ನಗರದಲ್ಲಿ ಸರಿಸುಮಾರು 10 ಲಕ್ಷ ಜನಸಂಖ್ಯೆ ಇದೆ. ಅಂದರೆ ಅಪ್ರಾಕ್ಸಿಮೇಟ್ಲಿ, ನಿಯರ್ಲಿ 10 lakhs ಪಾಪ್ಯುಲೇಷನ್ ಇದೆ ನಮ್ಮ ನಗರದಲ್ಲಿ ಅಂತ ಹೇಳೋಂಥ ಸಂದರ್ಭದಲ್ಲಿ ಈ ವಾಕ್ಯವನ್ನು ಹೀಗೆ ಬಳಸಬೇಕು. ಹಮಾರೆ ಶಹರ್ ಮೇ ಲಗ್ಭಗ್ 10 लाख ಜನಸಂಖ್ಯಾ ಹೈ. मैं रोज़ लगभग 12 घंटे काम करती हूँ ಅಥವಾ करता हूँ. ಎರಡು, ಮೇಲ್ ಆ್ಯಂಡ್ ಫೀಮೇಲ್ ಎರಡಕ್ಕೂ ಈ ಸೆಂಟೆನ್ಸ್ನ ಬಳಕೆ ಮಾಡ್ತಾ ಇದ್ದೀನಿ. ನಾನು ಪ್ರತಿದಿನ ಸರಿಸುಮಾರು 12 ಗಂಟೆಗಳ ಕಾಲ ಕೆಲಸ ಮಾಡುತ್ತೇನೆ. ಅದು ಫೀಮೇಲ್ಗಾಗಿದ್ದರೆ ಕರ್ತಿ ಹೂँ, ಮೇಲ್ಗಾಗಿದ್ದರೆ ಕರ್ತಾ ಹೂँ ಅಂತ ಸೆಂಟೆನ್ಸ್ನ ತಗೊಳ್ಬೇಕಾಗತ್ತೆ. ಸೊ ಇಲ್ಲಿ ಲಗ್ಭಗ್ ಅನ್ನೋ ಶಬ್ದದ ಮೇಲೆ ನಿಮ್ಮ ಗಮನ ಇರಬೇಕು. ಲಗ್ಭಗ್ ಅಂದರೆ ಸರಿಸುಮಾರು, ಅಪ್ರಾಕ್ಸಿಮೇಟ್ಲಿ, ನಿಯರ್ಲಿ. ಐ ವರ್ಕ್ ಫಾರ್ 12 hours. ನಿಯರ್ಲಿ 12 hours ನಾನು ಕೆಲಸ ಮಾಡ್ತೀನಿ ಅಂತ ಹೇಳೋದಕ್ಕೆ, ನಾನು ಪ್ರತಿದಿನ ಸರಿಸುಮಾರು 12 ಗಂಟೆಗಳ ಕಾಲ ಕೆಲಸ ಮಾಡುತ್ತೇನೆ ಅಂತ ಹೇಳೋದಕ್ಕೆ ಮೈ ರೋಜ್ ಲಗ್ಭಗ್ 12 घंटे काम करती हूँ ಅಥವಾ करता हूँ. वे लगभग खाना खा चुके थे ಅಂದರೆ ಅವರು ಸರಿಸುಮಾರು ಅಥವಾ ಇನ್ನೇನು ಊಟ ಮಾಡಿ ಮುಗಿಸಿದ್ರು ಅಂದರೆ ಆಲ್ಮೋಸ್ಟ್. यहाँ पर लगभग का अर्थ होता है ಆಲ್ಮೋಸ್ಟ್. ಆಲ್ಮೋಸ್ಟ್ ಇನ್ನೇನು ಮುಗಿಸಿದ್ರು, ಇನ್ನೇನು ಆಗೋಗಿತ್ತು, ಸರಿಸುಮಾರು ಊಟ ಮಾಡಿ ಮುಗಿಸಿದ್ರು, ಆಲ್ಮೋಸ್ಟ್ ಮುಗಿದಿತ್ತು ಅಂತ ಹೇಳುವಂಥ ಆಲ್ಮೋಸ್ಟ್ ಅಂತ ಎಲ್ಲಿ ನೀವು ಪ್ರಯೋಗ ಮಾಡಬೇಕು ಅಲ್ಲಿಯೂ ಕೂಡ ಲಗ್ಭಗ್ನ ಪ್ರಯೋಗ ಮಾಡಬಹುದು. ವೇ ಲಗ್ಭಗ್ ಖಾನಾ ಖಾ ಚುಕೆ ಥೆ ಅವರು ಸರಿಸುಮಾರು ಅಥವಾ ಇನ್ನೇನು ಊಟ ಮಾಡಿ ಮುಗಿಸಿದ್ರು, ಆಲ್ಮೋಸ್ಟ್ ಮುಗಿದೋಗಿತ್ತು ಅನ್ನೋ ಸಂದರ್ಭದಲ್ಲಿ ಲಗ್ಭಗ್ ಶಬ್ದವನ್ನು ಪ್ರಯೋಗ ಮಾಡಿ. ಮೇರೆ ಪಾಸ್ ಲಗ್ಭಗ್ 200 ಕಿತಾಬೆ ಹೈ. ನನ್ನ ಬಳಿ ಸುಮಾರು ಅಥವಾ ಸರಿಸುಮಾರು 200 ಪುಸ್ತಕಗಳಿವೆ. ನನ್ನ ಹತ್ರ ಅಪ್ರಾಕ್ಸಿಮೇಟ್ಲಿ 200 ಬುಕ್ಸ್ ಇದೆ ನನ್ನ ಹತ್ರ ಅಂತ ಹೇಳೋ ಸಂದರ್ಭದಲ್ಲಿ ಮೇರೆ ಪಾಸ್ ಲಗ್ಭಗ್ ಸರಿಸುಮಾರು, ಅಪ್ರಾಕ್ಸಿಮೇಟ್ಲಿ 200 ಕಿತಾಬೆ ಹೈ ಅಂದರೆ 200 ಪುಸ್ತಕಗಳಿವೆ. ಹಮ್ ಲೋಗ್ ಲಗ್ಭಗ್ ಘರ್ ಪಹುಂಚ್ ಗಯೇ ಹೈ ಅಂದರೆ ನಾವು ಹತ್ತತ್ರ ಮನೆ ತಲುಪಿಬಿಟ್ಟಿದ್ದೀವಿ, ಇನ್ನೇನು ಹೊರಟೋಗ್ಬಿಡ್ತೀವಿ, ಒಂದೇ ನಿಮಿಷದಲ್ಲಿ ಮನೇಲಿ ಇರ್ತೀವಿ ಅನ್ನೋ ಸಂದರ್ಭದಲ್ಲಿ ನಾವು ಸಾಮಾನ್ಯವಾಗಿ ಹೇಳ್ತೀವಲ್ವ ಇದನ್ನ. ಆಲ್ಮೋಸ್ಟ್ ಬಂದುಬಿಟ್ಟಿದ್ದೀವಿ, ನಾವು ಆಲ್ಮೋಸ್ಟ್ ಮನೆ ಹತ್ತಿರ ಇದ್ದೀವಿ, ಬಾಗಿಲಲ್ಲೇ ಇದ್ದೀವಿ, ಇನ್ನೇನು ಒಳಗೆ ಹೋಗೇ ಬಿಡ್ತೀವಿ ಅನ್ನೋ ಸಂದರ್ಭದಲ್ಲಿ ಆಲ್ಮೋಸ್ಟ್ ಲಗ್ಭಗ್ ಹತ್ತಿರ ಮನೆ ತಲುಪಿದ್ದೇವೆ ಅಂತ ಹೇಳಬೇಕಾದ್ರೆ ಲಗ್ಭಗ್. ಹಮ್ ಲೋಗ್ ಲಗ್ಭಗ್ ಘರ್ ಪಹುಂಚ್ ಗಯೇ ಹೈ. आज लगभग 20 सेंटीमीटर बारिश होने वाली है. ಈ ಥರ ಸೆಂಟೆನ್ಸ್ ನೀವು ನ್ಯೂಸ್ನಲ್ಲಿ ಕೇಳಿರ್ತೀರ ಅಲ್ವಾ. ಆಜ್ ಲಗ್ಭಗ್ 20 ಸೆಂಟಿಮೀಟರ್ ಬಾರಿಶ್ ಹೋನೆ ವಾಲಿ ಹೈ ಅಂದರೆ ಇಂದು ಸರಿಸುಮಾರು 20 ಸೆಂಟಿಮೀಟರ್ ಮಳೆಯಾಗಲಿದೆ. ಲಗ್ಭಗ್, ಓಕೆ, ಅಪ್ರಾಕ್ಸಿಮೇಟ್ಲಿ 20 ಸೆಂಟಿಮೀಟರ್ ಬಾರಿಶ್ ಹೋನೆ ವಾಲಿ ಹೈ ಸರಿಸುಮಾರು 20 ಸೆಂಟಿಮೀಟರ್ ಮಳೆಯಾಗಲಿದೆ. ಅಪ್ರಾಕ್ಸಿಮೇಟ್ಲಿ 20 ಸೆಂಟಿಮೀಟರ್, ओके, अप्रॉक्सीमेटली 20 सेंटीमीटर, लगभग 20 सेंटीमीटर. गाने का अभ्यास लगभग 5 सालों से कर रहा हूँ ಅಂದರೆ ಸರಿಸುಮಾರು 5 ವರ್ಷಗಳಿಂದ ಹಾಡುವ ಅಭ್ಯಾಸ ಮಾಡುತ್ತಿದ್ದೇನೆ.
ಹಾಡು ಹೇಳೋದು ಪ್ರಾಕ್ಟೀಸ್ ಮಾಡ್ತಿರೋದು ಎಷ್ಟು ವರ್ಷದಿಂದ? ಲಗ್ಭಗ್ 5 ಸಾಲೋನ್ಸೆ, ಸುಮಾರು ಆಲ್ಮೋಸ್ಟ್ 5 ಇಯರ್ಸಿಂದ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 5 ಇಯರ್ಸ್. ಲಗ್ಭಗ್ 5 ಸಾಲ್. ಲಗ್ಭಗ್ ಶಬ್ದವನ್ನು ಗಮನಿಸಿ, ಅದರ ಪ್ರಯೋಗವನ್ನು ಗಮನಿಸಿ. ಗಾನೆ ಕಾ ಅಭ್ಯಾಸ ಲಗ್ಭಗ್ 5 ಸಾಲೋं से कर रहा हूँ ಅಂದರೆ ಸರಿಸುಮಾರು 5 ವರ್ಷಗಳಿಂದ ಹಾಡುವ ಅಭ್ಯಾಸ ಮಾಡುತ್ತಿದ್ದೇನೆ. ಈಗ ಮುಂದಿನ ಶಬ್ದ ಬಂದು ಜ್ಯಾದಾ ಸೆ ಜ್ಯಾದಾ ಅಂದರೆ ಹೆಚ್ಚಂದರೆ ಅಥವಾ ಹೆಚ್ಚೆಚ್ಚು, ಹೆಚ್ಚಿನ ಸಂಖ್ಯೆಯಲ್ಲಿ ಅಂತ ಹೇಳೋಂಥ ಸಂದರ್ಭದಲ್ಲಿ ಜ್ಯಾದಾ ಸೆ ಜ್ಯಾದಾ ಅನ್ನೋ ಶಬ್ದವನ್ನು ಬಳಸಬೇಕು. ಅದರ ಅರ್ಥ ಬಂದು ಅಟ್ಮೋಸ್ಟ್ ಅನ್ನೋ ಅರ್ಥವನ್ನು ಕೊಡುತ್ತೆ ಇಂಗ್ಲೀಷ್ನಲ್ಲಿ. ಸೊ ಸೆಂಟೆನ್ಸ್ ನೋಡಿ ಇದಕ್ಕೆ. ಮೇರಿ ಆಮ್ದನಿ ಜ್ಯಾದಾ ಸೆ ಜ್ಯಾದಾ 20,000 ರೂಪಾಯಿ ಹೇ ಅಂದರೆ ಮೇರಿ ಆಮ್ದನಿ ಅಂದರೆ ನನ್ನ ಆದಾಯ, ಜ್ಯಾದಾ ಸೆ ಜ್ಯಾದಾ ಅಂದರೆ ಹೆಚ್ಚೆಂದರೆ 20,000 ರೂಪಾಯಿ ಹೇ ಅಂದರೆ 20,000 ರೂಪಾಯಿಗಳು. ನನ್ನ ಆದಾಯ ಅಷ್ಟೇ. ಹೆಚ್ಚಂದರೆ ಅಟ್ಮೋಸ್ಟ್. ಜ್ಯಾದಾ ಸೆ ಜ್ಯಾದಾ, ಜ್ಯಾದಾ ಸೆ ಜ್ಯಾದಾ ಶಬ್ದದ ಮೇಲೆ ನಿಮ್ಮ ಗಮನ ಇರಲಿ. ಜ್ಯಾದಾ ಸೆ ಜ್ಯಾದಾ ಅಂದರೆ ಹೆಚ್ಚಂದರೆ 20,000 ರೂಪಾಯಿಗಳು ಅಷ್ಟೇ. ನನ್ನ ಆದಾಯ ಹೆಚ್ಚಂದರೆ 20,000 ರೂಪಾಯಿಗಳು. ಮೇರಿ ಆಮ್ದನಿ ಜ್ಯಾದಾ ಸೆ ಜ್ಯಾದಾ 20,000 ರೂಪಾಯಿ ಹೇ. मैं ज़्यादा से ज़्यादा सोने की अंगूठी दिला सकता हूँ ಅಂದರೆ ನಾನು ಹೆಚ್ಚಂದರೆ ಒಂದು ಚಿನ್ನದ ಉಂಗುರ ಕೊಡಿಸ್ಬೋದು. ಅಂದರೆ ಅದಕ್ಕಿಂತ ನನ್ನ ಕೈಯಲ್ಲಿ ಆಗಲ್ಲಪ್ಪ ಅಷ್ಟೇ, ಅಟ್ಮೋಸ್ಟ್ 1 ಗೋಲ್ಡ್ ರಿಂಗ್ ಕೊಡಿಸ್ಬೋದಷ್ಟೇ ಅಂತ ಹೇಳಬೇಕಾದ್ರೆ, ಹೆಚ್ಚೆಂದರೆ ಅಂತ ಹೇಳಬೇಕಾದ್ರೆ ಮೇ ಜ್ಯಾದಾ ಸೆ ಜ್ಯಾದಾ ಅಂದರೆ ಹೆಚ್ಚಂದರೆ, ನಾನು ಹೆಚ್ಚಂದರೆ ಒಂದು ಚಿನ್ನದ ಉಂಗುರ ಕೊಡಿಸ್ಬಲ್ಲೆ, ಅದಕ್ಕಿಂತ ಹೆಚ್ಚು ಇಲ್ಲ. ಮೇ ಜ್ಯಾದಾ ಸೆ ಜ್ಯಾದಾ ಸೋನೆ ಕಿ ಅಂಗೂಠಿ ದಿಲಾ ಸಕ್ತಾ ಹೂँ. तनख्वाह में ज़्यादा से ज़्यादा 10,000 रुपये मिलेंगे. तनख्वाह में ज़्यादा से ज़्यादा 10,000 रुपये मिलेंगे ಅಂದರೆ ವೇತನದ ರೂಪದಲ್ಲಿ ಹೆಚ್ಚೆಂದರೆ 10,000 ರೂಪಾಯಿ ಸಿಗುವುದು. ज़्यादा से ज़्यादा ಹೆಚ್ಚು ಅಂದರೆ ನನಗೆ ಸ್ಯಾಲರಿಯಲ್ಲಿ, ವೇತನ ಅಂದರೆ ಸ್ಯಾಲ್ರಿಯಲ್ಲಿ, ಸ್ಯಾಲ್ರಿ ರೂಪದಲ್ಲಿ ನನಗೆ ಹೆಚ್ಚಂದರೆ ज़्यादा से ज़्यादा 10,000 ರೂಪಾಯಿ ಮಿಲೆಂಗೆ 10,000 ರೂಪಾಯಿ ಅಷ್ಟೇ ಸಿಗುವುದು, ನನಗೆ ಅಷ್ಟೇ ಸಿಗೋದು. ज़्यादा से ज़्यादा ಹೆಚ್ಚಂದರೆ ಅದಕ್ಕಿಂತ ಹೆಚ್ಚಿಲ್ಲ, ಬರೀ 10,000 ರೂಪಾಯಿ ಮಾತ್ರ. ಒಂದು ರಿಸ್ಟ್ರಿಕ್ಟೆಡ್ ನಂಬರ್ನ ಹೇಳಬೇಕಾದ್ರೆ, ಅದಕ್ಕಿಂತ ಹೆಚ್ಚಿಲ್ಲ ಅಂತ ಹೇಳಬೇಕಾದ್ರೆ ज़्यादा से ज़्यादा ಅನ್ನೋ ಶಬ್ದವನ್ನು ಯೂಸ್ ಮಾಡಿ. तुम ज़्यादा से ज़्यादा 30 साल के लगते हो ಅಂದರೆ ನೀನು ಹೆಚ್ಚಂದರೆ ಅಂದರೆ ಮ್ಯಾಕ್ಸಿಮಮ್ 30 ವರ್ಷದವನಂತೆ ಕಾಣ್ತೀಯಾ. 30 ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿರೋ ಥರ ಏನು ಕಾಣಿಸಲ್ಲ, ಅದಕ್ಕಿಂತ ಹೆಚ್ಚು ವಯಸ್ಸಾಗಿರೋ ಥರ ಅನಿಸಲ್ಲ ಅಂತ ಹೇಳಬೇಕಾದ್ರೆ ತುಮ್ ज़्यादा से ज़्यादा 30 साल के लगते हो ಅಂದರೆ ಏನು ಒಂದು ಮ್ಯಾಕ್ಸಿಮಮ್ 30 ವರ್ಷ ಆಗಿರ್ಬೋದೇನೋ, ಹೆಚ್ಚಂದರೆ ಒಂದು 30 ವರ್ಷದವನ ಥರ ಕಾಣ್ತೀಯಾ ಅಂತ ಇದರ ಅರ್ಥ. ತುಮ್ ज़्यादा से ज़्यादा 30 साल के लगते हो. आप ज़्यादा से ज़्यादा 10 रसगुल्ले खा पाएंगे ಅಂದರೆ ನೀವು ಹೆಚ್ಚಂದರೆ 10 ರಸಗುಲ್ಲ ತಿನ್ನಬಹುದು, ಅಂದರೆ ನಿಮ್ಮ ಕೈಲಿ ತಿನ್ನಕ್ಕಾಗಬಹುದು ಅಂತ ಹೇಳ್ತಾ ಇರೋದಿಲ್ಲ. ज़्यादा से ज़्यादा ಮ್ಯಾಕ್ಸಿಮಮ್ 10 ರಸಗುಲ್ಲೆ, 10 ಅಷ್ಟೇ ನಿಮ್ಮ ಕೈಲಿ ತಿನ್ನಕ್ಕಾಗತ್ತಪ್ಪ, ಅದರಿಂದ ಹೆಚ್ಚು ತಿನ್ನಕ್ಕಾಗಲ್ಲ, ಅದಕ್ಕಿಂತ ಹೆಚ್ಚು ತಿನ್ನಕ್ಕೆ ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳೋ ಸಂದರ್ಭದಲ್ಲಿ आप ज़्यादा से ज़्यादा 10 रसगुल्ले खा पाएंगे. ರೆಸ್ಟ್ರಿಕ್ಷನ್ ಇಲ್ಲಿ ಅಂದರೆ ನೀವು ಅದರಿಂದ ಆಚೆಗೆ ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳ್ತಾ ಇರೋದು. ज़्यादा से ज़्यादा ಮ್ಯಾಕ್ಸಿಮಮ್ ಹೆಚ್ಚಂದರೆ ಅಟ್ಮೋಸ್ಟ್ 10 ರಸಗುಲ್ಲೆ ತಿನ್ಬೋದು, ನೀವು ತಿನ್ನಕ್ಕಾಗಬಹುದು ನಿಮಗೆ ಅಂತ ಇದರ ಅರ್ಥ. ज़्यादा से ज़्यादा लोग कोरोना संक्रमण से मर गए हैं ಅಂದರೆ ಹೆಚ್ಚು ಜನರು, ಬಹಳ ಜನರು, ತುಂಬ ಜನರು ಅಂತ ಹೇಳಬೇಕಾದ್ರೆ ಹೆಚ್ಚು ಜನರು ಕೊರೋನಾ ಸಂಕ್ರಮಣದಿಂದ ಅಂದರೆ ಇನ್ಫೆಕ್ಷನ್ ಅಂತ, ಸಂಕ್ರಮಣ ಅಂದರೆ ಸಂಕ್ರಮಣದಿಂದ ಸತ್ತಿದ್ದಾರೆ, ಕೊರೋನಾ ಸಂಕ್ರಮಣದಿಂದ ಸತ್ತಿದ್ದಾರೆ. ज़्यादा से ज़्यादा लोग ನಾವಿಲ್ಲಿ ಆಲ್ಮೋಸ್ಟ್ ಕಂಪೇರ್ ಮಾಡೋದಂಗೂ ಆಗುತ್ತೆ. ಸತ್ತವರಲ್ಲಿ ಹೆಚ್ಚು ಜನರು ಈ ಕೊರೋನಾ ಸಂಕ್ರಮಣದಿಂದನೇ ಸತ್ತಿದ್ದಾರೆ ಅಂತ ಹೇಳೋ ಸಂದರ್ಭದಲ್ಲಿ ज़्यादा से ज़्यादा लोग कोरोना संक्रमण से मर गए हैं. ಕಮ್ ಸೆ ಕಮ್ ಅಂದರೆ ಕನಿಷ್ಠ ಪಕ್ಷ ಅಥವಾ ಕಡಿಮೆ ಅಂದರು. ಇಂಗ್ಲೀಷ್ನಲ್ಲಿ ಅಟ್ಲೀಸ್ಟ್ ಅನ್ನೋ ಶಬ್ದವನ್ನು ಇದಕ್ಕೆ ಬಳಸ್ತಾರೆ. ಆಜ್ ಮೈ ಕಮ್ ಸೆ ಕಮ್ 100 ಪೃಷ್ಠ ಲಿಖೂಂಗಾ ಇವತ್ತು ನಾನು ಕನಿಷ್ಠ ಪಕ್ಷ ಕಡಿಮೆ ಅಂದರು ಅಟ್ಲೀಸ್ಟ್ 100 ಪೇಜಸ್ ಬರೀತೀನಿ ಅಂತ ಹೇಳೋಂಥ ಸಂದರ್ಭದಲ್ಲಿ ಇದನ್ನು ಹೇಳೋದು. ಆಜ್ ಮೈ ಕಮ್ ಸೆ ಕಮ್ 100 ಪೃಷ್ಠ ಲಿಖೂಂಗಾ. ಕಮ್ ಸೆ ಕಮ್ ಕಡಿಮೆ ಅಂದ್ರೂ ಕನಿಷ್ಠ ಪಕ್ಷ 100 ಪುಟಗಳಷ್ಟು ಬರೆಯುತ್ತೇನೆ ಅಥವಾ ಬರೆಯುವೆ. ಕಮ್ ಸೆ ಕಮ್ ಮೇರೆ ಸಾಮ್ನೆ ತು ಝೂಟ್ ಮತ್ ಬೋಲೋ. ಕನಿಷ್ಠ ಪಕ್ಷ ಅಟ್ಲೀಸ್ಟ್ ನನ್ನ ಮುಂದೆ ಆದರೂ ಸುಳ್ಳು ಹೇಳಬೇಡ ಅಂತ ಹೇಳಬೇಕಾದ್ರೆ ಕಮ್ ಸೆ ಕಮ್ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ನನ್ನ ಮುಂದೆ ಸುಳ್ಳು ಹೇಳಬೇಡ. ಕಮ್ ಸೆ ಕಮ್ 5 ಕರೋಡ್ ಲೋಗೋं का टीकाकरण हुआ है.
ಅಂದರೆ ಕನಿಷ್ಠ ಪಕ್ಷ, ಕಡಿಮೆ ಅಂದರೂ 5 ಕೋಟಿ ಜನರಿಗೆ ಲಸಿಕೆ ನೀಡಲಾಗಿದೆ. ಟೀಕಾಕರಣ ಅಂದರೆ ಲಸಿಕೆ ನೀಡೋದಕ್ಕೆ ಟೀಕಾಕರಣ ಅಂತ ಹೇಳೋದು. ಸೊ ಕಮ್ ಸೆ ಕಮ್, ಕಡಿಮೆ ಅಂದರೂ ಕನಿಷ್ಠ ಪಕ್ಷ ಅಟ್ಲೀಸ್ಟ್ 5 ಕೋಟಿ ಜನಕ್ಕೆ ಟೀಕಾಕರಣ ಮಾಡಲಾಗಿದೆ ಅಥವಾ ಲಸಿಕೆಯನ್ನು ನೀಡಲಾಗಿದೆ. ಕಮ್ ಸೆ ಕಮ್ 2 ಚಪಾತಿ ತೋ ಖಾಲೋ, ಅಂದರೆ ಕನಿಷ್ಠ ಪಕ್ಷ ಅಟ್ಲೀಸ್ಟ್ 2 ಚಪಾತಿನಾದರೂ ತಿನ್ನು. ಕಮ್ ಸೆ ಕಮ್ ಅಟ್ಲೀಸ್ಟ್, ಕನಿಷ್ಠ ಪಕ್ಷ ಕಮ್ ಸೆ ಕಮ್ 2 ಚಪಾತಿ ತೋ ಖಾಲೋ, ಕನಿಷ್ಠ ಪಕ್ಷ 2 ಚಪಾತಿ ಆದರೂ ತಿನ್ನು. ಕಮ್ ಸೆ ಕಮ್ ಏಕ್ ಬಾರ್ ಮಾ ಸೆ ಮಿಲ್ಕರ್ ಜಾವೋ, ಕನಿಷ್ಠ ಪಕ್ಷ ಒಮ್ಮೆ ಆದರೂ, ಒಂದ್ಸರಿಯಾದರೂ ಅಮ್ಮನ್ನ ಮಾತಾಡ್ಸ್ಕೊಂಡು ಹೋಗು ಅಥವಾ ಅಮ್ಮನ್ನ ಕಂಡು ಹೋಗು. ಕಮ್ ಸೆ ಕಮ್ ಏಕ್ ಬಾರ್ ಮಾ ಸೆ ಮಿಲ್ಕರ್ ಜಾವೋ, ಕನಿಷ್ಠ ಪಕ್ಷ ಒಮ್ಮೆ ಆದರೂ, ಒಂದು ಸಾರಿ ಆದರೂ ಅಮ್ಮನ್ನ ಕಂಡು ಹೋಗು ಅಂದರೆ ಮಾತಾಡ್ಸ್ಕೊಂಡು ಹೋಗು. ಆಮ್ ಆದ್ಮಿ ದಿನ್ ಮೇ ಕಮ್ ಸೆ ಕಮ್ 10 ಗಂಟೆ ಕಾಮ್ ಕರ್ ಸಕ್ತಾ ಹೈ, ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ದಿನಕ್ಕೆ ಕಮ್ ಸೆ ಕಮ್ ಅಂದರೆ ಕನಿಷ್ಠ ಪಕ್ಷ 10 ಗಂಟೆ ಕೆಲಸ ಮಾಡಬಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ ದಿನಕ್ಕೆ ಕನಿಷ್ಠ ಪಕ್ಷ, ಕಡಿಮೆ ಅಂದ್ರೂ ಅಟ್ಲೀಸ್ಟ್ 10 ಅವರ್ಸ್ ಅನ್ನು ಕೆಲಸ ಮಾಡಬಲ್ಲ ಅಂತ ಹೇಳ್ಬೇಕಾದ್ರೆ ಕಮ್ ಸೆ ಕಮ್ 10 ಗಂಟೆ ಕಾಮ್ ಕರ್ ಸಕ್ತಾ ಹೈ. ರೆಮ್ಡಿಸಿವಿರ್ ಇಂಜೆಕ್ಷನ್ ಕಾ ಕಮ್ ಸೆ ಕಮ್ ಉಪಯೋಗ ಹೋನಾ ಚಾಹಿಯೆ, ಅಂದರೆ ರೆಮ್ಡಿಸಿವಿರ್ ಪ್ರಯೋಗ ಅಂದರೆ ರೆಮ್ಡಿಸಿವಿರ್ ಇಂಜೆಕ್ಷನ್ನ ಉಪಯೋಗ ಕಡಿಮೆ ಪ್ರಮಾಣದಲ್ಲಿ ಮಾಡಬೇಕು. ಕಮ್ ಸೆ ಕಮ್ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಅನ್ನೋ ಅರ್ಥವನ್ನು ಇದು ಕೊಡುತ್ತೆ. ಕಮ್ ಸೆ ಕಮ್ ಉಪಯೋಗ ಹೋನಾ ಚಾಹಿಯೆ. ಕಮ್ ಸೆ ಕಮ್ ಆಯು ಮೇ ಹಿ ಅಚ್ಚಿ ಆದತೆ ಬಢಾನಿ ಚಾಹಿಯೆ. ಕಮ್ ಸೆ ಕಮ್ ಆಯು ಮೇ ಹಿ ಅಂದರೆ ಅತಿ ಕಡಿಮೆ ವಯಸ್ಸಿನಲ್ಲಿಯೇ, ತುಂಬ ಚಿಕ್ಕ ವಯಸ್ಸಿನಲ್ಲಿಯೇ ಅಂತ ಇದರ ಅರ್ಥ. ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಬೇಕು. ಕಮ್ ಸೆ ಕಮ್ ಆಯು ಮೇ ಹಿ ಅಚ್ಚಿ ಆದತೆ ಬಢಾನಿ ಚಾಹಿಯೆ, ಅತಿ ಕಡಿಮೆ ವಯಸ್ಸಿನಲ್ಲಿಯೇ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಬೇಕು. ರಾತ್ಕೋ ಕಮ್ ಸೆ ಕಮ್ ಖಾನಾ ಖಾನಾ ಚಾಹಿಯೆ. ಇಲ್ಲಿ 2 ಸರಿ ಖಾನಾ ಅಂತ 2 ಸರಿ ಬಂದಿದೆ, ಒಂದು ಫುಡ್ ಅಂತ ಒಂದು ಈಟ್ ಅಂತ ಅರ್ಥ ಅಲ್ಲಿ. ಸೊ ರಾತ್ಕೋ ಕಮ್ ಸೆ ಕಮ್ ಖಾನಾ ಚಾಹಿಯೆ, ರಾತ್ರಿ ಹೊತ್ತು ಕಡಿಮೆ ಊಟ ಮಾಡಬೇಕು, ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಕನಿಷ್ಠ ಮಟ್ಟದಲ್ಲಿ ಅಂದರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಊಟವನ್ನು ಮಾಡಬೇಕು ಅಂತ. ರಾತ್ಕೋ ಕಮ್ ಸೆ ಕಮ್ ಖಾನಾ ಚಾಹಿಯೆ ಅಂದರೆ ರಾತ್ರಿ ಹೊತ್ತು ಕಡಿಮೆ ಊಟ ಮಾಡಬೇಕು. ಆಲ್ ರೈಟ್ ಗೈಸ್, ನಿಮಗೆಲ್ಲರಿಗೂ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ 3 ಪದಗಳನ್ನ ಒಮ್ಮೆ ರಿವೈಸ್ ಮಾಡ್ಕೊಳ್ಳಿ. ಲಗ್ಭಗ್ ಅಂದರೆ ಸರಿಸುಮಾರು ಅಥವಾ ಹತ್ತಿರ ಅನ್ನೋ ಅರ್ಥವನ್ನು ಕೊಡುತ್ತೆ. ಇಂಗ್ಲೀಷ್ನಲ್ಲಿ ಇದನ್ನು ಅಪ್ರಾಕ್ಸಿಮೇಟ್ಲಿ, ನಿಯರ್ಲಿ, ಆಲ್ಮೋಸ್ಟ್ ಅಂತ ಹೇಳ್ತಾರೆ. ಕಮ್ ಸೆ ಕಮ್ ಅಂದರೆ ಕನಿಷ್ಠ ಪಕ್ಷ ಅಥವಾ ಕಡಿಮೆ ಅಂದರು ಅಂತ ಹೇಳೋಂಥ ಸಂದರ್ಭದಲ್ಲಿ ಇಂಗ್ಲೀಷಲ್ಲಿ ಇದನ್ನು ಅಟ್ಲೀಸ್ಟ್ ಅಂತ ಹೇಳ್ತಾರೆ. ಜ್ಯಾದಾ ಸೆ ಜ್ಯಾದಾ ಅಂದರೆ ಹೆಚ್ಚೆಂದರೆ ಹೆಚ್ಚೆಚ್ಚು ಅಂತ ಹೇಳೋಂಥ ಸಂದರ್ಭದಲ್ಲಿ ಇದನ್ನು ಜ್ಯಾದಾ ಸೆ ಜ್ಯಾದಾ ಅನ್ನೋ ಶಬ್ದವನ್ನು ಬಳಸಿ ಇದರ ಇಂಗ್ಲೀಷ್ ಅರ್ಥ ಬಂದು ಅಟ್ಮೋಸ್ಟ್ ಅಂತ. ಓಕೆ, ನಿಮ್ಗೆಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಡ್ಸ್ನ ನೋಟ್ ಮಾಡಿಟ್ಕೊಳ್ಳಿ ಮತ್ತು ನಿಮ್ಮದೇ ವಾಕ್ಯ ಪ್ರಯೋಗ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗೆಲ್ಲ ಇದರ ಅಗತ್ಯ ಇದೆ ಅಂತ ಅನಿಸುತ್ತೋ ಅವ್ರ ಜೊತೆಗೆ ಖಂಡಿತ ಶೇರ್ ಮಾಡಿ, ಅವ್ರಿಗೂ ಕೂಡ ಕಲಿಯೋದಕ್ಕೆ ಸಹಾಯ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಯಾಕೆಂದರೆ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದ್ರ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್.